जलधे महितोपनिषत् कथितार्थनिधे
ಜೋಡಿಯ ಬಾಳಲಿ ಕರುನಾಕಿದ ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ನಮ್ಮ ಬದುಕು ಕಲಾವಿದರಿಗೆ ಸಿಂಗರಿಸೋಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹೋದ ಹೊತ್ತು ಮತ್ತೆ ಶೀಲವಿ ಹೆಣ್ಣಿನ ಆಸ್ತಿ ಏನು ಈಗ ಏನು ಹೇಳಿದೆ? ಶೀಲ ಏನಾಗಿದೆ? ಮೋಹಿಸಿ ಪ್ರೇಮಿಸಿ ಕಾಮಿಸಿ ಅಲ್ಲೋ ಕಾಮಕ. ನಾನು ಕಾಮುಕನೇ ಅಲ್ಲ ಅಲ್ಲ ಅಲ್ಲ, ಪ್ರೇಮ ರಕ್ಷಕ, ಸ್ತ್ರೀ ರಕ್ಷಕ. ಹೌದು, ನಾನು ಶೀಲಳನ್ನು ಪ್ರೇಮಿಸಿ ಕಾಮಿಸಿದ್ದೇನೆ. ನನ್ನ ಹೃದಯ ಅಂತರದಲ್ಲಿ ಸ್ಥಾನ ಕೊಟ್ಟಿದ್ದೇನೆ. ನಾನು ಮುಡಿಸಿದ ಹೂವು ಬಾಡಿದರು, ನಾನು ಮಾಡದ ಪ್ರೀತಿ ಮಾಡದಿರಲಿ. ಹುಟ್ಟುವುದು ಸತ್ಯ, ಸಾವು ಬದುಕಿನ ನಡುವೆ. ನಡೆದ ಘಟನೆಗಳೆಲ್ಲ ಮಿಥ್ಯ. ನಾವು ಬದುಕಿರೋವರೆಗೂ ನಮ್ಮ ಪ್ರೀತಿ ಶಾಶ್ವತ ಎಂದು ಏನೇನೋ ಮೂಡಿಯ ಮಾತನಾಡಿ ಅವಳನ್ನು ಪ್ರೀತಿಸಿದೆ. ಅನೈತಿಕ ಸಂಬಂಧಕ್ಕೆ ಮನಸ್ಸು ಮಾಡಿ ದೇಸುಖ ಹೊಂದಿ ಒಂದು ಹೆಣ್ಣನ್ನು ಅಬಲಿಯನ್ನಾಗಿ ಮಾಡಿದ ತಲೆ ತಿರುಕ ನಾನಾದೆ. ಓ ಮೈ ಗಾಡ್! ಇದು ನೂರಕ್ಕೆ ನೂರು ಸತ್ಯ. ದೇವರ ಭಕ್ತ ಪರಾಧೀನ, ಧರ್ಮ ರಕ್ಷಕ, ಧರ್ಮದ ಅಧಿಪತಿ. ನೀನು ತಿಳಿದುಕೊಂಡಂತೆ ನೀನು ಮಾಡೋದಕ್ಕೆ ತಾಳ ಹಾಕುವ ತಿಳಿಗೇಡೆ ಅಲ್ಲ. ನಿನಗೆ ನಿನ್ನ ತಂದೆಯ ಮಾತು ಮುಖ್ಯವೋ ಅಥವಾ ನಿನ್ನನ್ನೇ ನಂಬಿ ನಿನಗಾಗಿ ತನ್ನ ಪ್ರೇಮ ಪ್ರೀತಿಯನ್ನು ಹರಿಹರದು ನಿನಗಾಗಿ ನನ್ನ ದರ್ಶನಕ್ಕಾಗಿ ಕಾದು ಕುಳಿತಿರುವ ಪ್ರೇಯಸಿ ಮಾತು ಮುಖ್ಯವೋ? ನನಗೆ ಇಬ್ಬರ ಮಾತು ಮುಖ್ಯ. ಒಂದು ಕಡೆ ಬಾವಿ, ಇನ್ನೊಂದು ಕಡೆ ಕೆರೆ. ಎತ್ತ ಹೋಗಲಿ, ಏನು ಮಾಡಲಿ? ಇಬ್ಬರ ಮಾತು ಮುಖ್ಯವಾದರೆ ಈಗ ಸತ್ಯ ಮೌನವಾಗುತ್ತದೆ. ಧರ್ಮ ತಲೆ ಎತ್ತಿ ನಿಲ್ಲುತ್ತದೆ. ಧರ್ಮದ ನಡುವೆ ದೇಹ
ಪಾಲನೆಗೆ ಎಲ್ಲ ದೊಡ್ಡ ಸೇರಿ ದಿಕ್ಕು ತಪ್ಪಿ ನಡು ನೀರಿನ ಮೇಲೆ ಮುಳುಗಿ ನಿನ್ನ ಬಾಳನ್ನು ಕಾರ್ಕತ್ತೆಯಿಂದ ಕೂಡಿದ ಮಸಣವಾಗಿರುತ್ತದೆ. ಹೌದು ಹೌದು ಹೌದು, ನನ್ನ ಬಾಳು ಕಾರ್ಗತ್ತಲಿನಿಂದ ಕೂಡಿದ ಮಸಣವಾಗಿ ಬಿಡುತ್ತದೆ. ಈಗ ನಾನು ಏನು ಮಾಡಲಿ? ಶೀಲಳ ಮೋಹಪಾಶದಲ್ಲಿ ಬಂಧಿತನಾಗಲೇ ಅಥವಾ ತಂದೆಯ ಹಿತನುಡಿಗಳ ಕಡಿವಾಣಕ್ಕೆ ಕಟ್ಟು ಬೀಳಲೆ? ಇಲ್ಲ ಇಲ್ಲ ಇಲ್ಲ, ಹುಟ್ಟಿ ಬೆಳೆದು ಸುಟ್ಟು ಹೋಗುವನೆಂದರಿತರು ತನ್ನ ತವರನ್ನೇ ತೊರೆದು ನನ್ನನ್ನೇ ನಂಬಿ ನನ್ನ ಮೋಹಪಾಶದಲ್ಲಿ ಬಂಧಿತಳಾದ ಶೀಲಳ ಕೈ ಹಿಡಿದು ಅವಳಿಗೊಂದು ಅರ್ಥಪೂರ್ಣವಾದ ಬಾಳು ಕೊಡುತ್ತೇನೆ. ಅದೇ ನನ್ನ ಧರ್ಮ ನ್ಯಾಯ, ಅದೇ ನನ್ನ ನೀತಿ ಕರ್ತವ್ಯ. ನಿನಗೆ ಹೆಣ್ಣಿನ ವ್ಯಾಮೋಹ ಹೆಚ್ಚಾಯ್ತಲ್ಲ, ನೀನು ಹಡೆದವರನ್ನು ಧಿಕ್ಕರಿಸುವೆಯ. 10 ಜನ ಸತ್ಯ ಸಾಧ್ಯರನ್ನು ನಂಬಬಹುದು, ಆದರೆ ಹೆತ್ತ ಮಾತಾಪಿತರನ್ನು ತರಲು ಸಾಧ್ಯವೇ? ಹೆತ್ತ ಮಾತಾಪಿತರ ಋಣ ತೀರಿಸಲು ನಿನ್ನ ಮೈಚರ್ಮವನ್ನು ಶುಲ್ಕಕ್ಕೆ ಪಾದರಕ್ಷೆ ಮಾಡಿ ಅವರ ಕಾಲಿಗೆ ಹಾಕಿದರೂ ಆ ಸ್ಥಳದ ಋಣ ತೀರಿಸಲು ಅಸಾಧ್ಯ. ಹುಡುಕಿದ್ದಕ್ಕೆ ಮುಂಚೆ ಸ್ವಲ್ಪ ಯೋಚಿಸು. ನನ್ನ ಮನಸ್ಸಿನ ತಾಕಲಾಟದ ನಡುವೆ ಸ್ಥಿತಿಯ ಸ್ಥಾನ ಪಲ್ಲಟವಾಗುತ್ತೆ. ಈಗ ನಾನೇ ಆತ್ಮಹತ್ಯೆ ಮಾಡಿಕೊಂಡರೆ? ಹೌದು, ಆತ್ಮಹತ್ಯೆ ಆತ್ಮಹತ್ಯೆ. ಜಗದೀಶ, ಆತ್ಮಹತ್ಯೆ ಮಾಡಿಕೊಳ್ಳುವ ಲೇಡಿಗಳ ಲಕ್ಷಣ. ಈ ವಿಷಯದಲ್ಲಿ ದುಡುಕಬೇಡ, ದುಡುಕಿ ಕೆಡಬೇಡ. ಉತ್ತಮ ಬೀಜ ಬಿತ್ತದಿದ್ದರೆ ಅಲ್ಲಿ ಮುಳ್ಳಿನ ಗಿಡ ಬೆಳೆಯುತ್ತದೆ ಮಗು. ಅಪ್ಪಾಜಿ, ಮುಳ್ಳಿನ ಗಿಡ ಬೆಳೆದರು ಅದರಲ್ಲಿ ಕೋಮಲವಾದ ಗುಲಾಬಿ ಹೂ ಬಿಡುತ್ತದೆ. ಅದರಲ್ಲಿ ಮೊಗ್ಗಾಗಿ ಹರಳಿದ ಹೂವು ಶಿವನ ಶಿರವೇರಿ ಪೂಜೆಗೆ ಅರ್ಪಿತವಾಗುತ್ತದೆ. ಅಪ್ಪಾಜಿ, ನೀವು ತಿಳಿದುಕೊಂಡಂತೆ ಶೀಲ ಗಿಡದಲ್ಲೇ ಮುಳ್ಳಲ್ಲ, ನನ್ನ ಪಾಲಿಗೆ ಬಂಗಾರದ ಹೂವು. ಬಂಗಾರದ ಹೂವು ಸಿರಿವಂತರ ಮುಡಿಯೇರಿ ಹಣದ ರೂಪ ಹೊಂದಿ ಹೂವಾಗಿ ಅರಳಿ ಅವರ ಹಿರಿಮೆ ಹೆಚ್ಚಿಸುತ್ತದೆ ಹೊರತು ಪರಿಸರದ ಮಗ್ಗಾಗಿ ಅರಳಿ ಶಿವನ ಪಾದಕ್ಕೆ ಅರ್ಪಿತವಾಗದೆ ಪೂಜೆಗೂ ಮೋಕ್ಷ ಹೊಂದುವುದಿಲ್ಲ ಜಗದೀಶ. ಅಪ್ಪಾಜಿ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನೀವು ಅಪಾರ್ಥವಾಗಿ ತಿಳಿದುಕೊಂಡರೆ ನನ್ನ ಗತಿ? ನಿನ್ನ ಗತಿ ದುರ್ಗತಿ ಆಗದಿರಲೆಂಬುದೇ ನನ್ನ ಆಸೆ. ಸ್ತ್ರೀ ಮುತ್ತೈದೆ ಎಂದು ಎತ್ತಿ ತೋರಿಸುವ ಚಿನ್ನದ ಸರವೂ ಅಲ್ಲ, ಚಿನ್ನದ ಬಳೆಗಳು ಅಲ್ಲ. ಪತಿಯು ಸತ್ತಲೆಂದರೆ ಸತಿಯ ಕೊರಳಲ್ಲಿರುವ ಚಿನ್ನದ ಸರವು ಅರಿಯುವುದಿಲ್ಲ, ಚಿನ್ನದ ಬಳೆಗಳು ಅರಿಯುವುದಿಲ್ಲ. ಅವಳ ಕೊರಳಲ್ಲಿರುವ ಕರಿಮಣಿ ಸರ, ಕೈಯಲ್ಲಿರುವ ಹಸಿರು ಗಾಜಿನ ಬಳೆ ಪತಿಯ ಪದತಲಕ್ಕೆ ಸೇರುತ್ತೆ ಹೊರತು ಚಿನ್ನದ ಒಡವೆಗಳಲ್ಲ. ಅವೆಲ್ಲ ಅಲಂಕಾರಕ್ಕೆಂದು ಹಾಕುವ ಆಭರಣಗಳು ಮಗು. ಅಪ್ಪಾಜಿ, ನೀವು ಸ್ವಲ್ಪ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ಅರ್ಥ ಮಾಡಿಕೊಳ್ಳದೆ ನೀವು ಈ ರೀತಿ ದುಡುಕಿದರೆ ನನ್ನ ಮನದ ವೇದನೆ ನಿಮಗೆ ಹೇಗೆ ಅರ್ಥವಾಗಬೇಕಪ್ಪಾಜಿ? ಶೀಲವತಿ ಅಪ್ಪಾಜಿ, ಅವಳು ನನ್ನನ್ನೇ ನಂಬಿದ್ದಾಳೆ. ನಾನು ನಂಬಿಕೆಯ ದ್ರೋಹ ಬೆಸಗಲೆ, ವಿಶ್ವಾಸಘಾತಕನಾಗಲೆ, ಕಲಿತವನಾದ ನಾನು ಇಂಥ ತಪ್ಪು ಮಾಡಲೆ? ಜಗದೀಶ, ಮನುಷ್ಯ ತಿನ್ನುವ ಕೂಲಿಗೂ ಬಡವನಾದರೂ ಕುಲಕ್ಕೆ ಬಡವನಾಗಬಾರದು. ಸಿರಿ ಸಂಪತ್ತನ್ನೇ ಕಳೆದುಕೊಂಡರು ಮಾನವತೆ ಮಾತ್ರ ಕಳೆದುಕೊಳ್ಳಬಾರದು. ನೀನು ಯಾವಳ ಕುಲ ಈನಳನ್ನು ನಂಬಿದ್ಯಾ, ಮದುವೆ ಆಗುತ್ತೇನೆಂದು ಮಾತು ಕೊಟ್ಟಿದ್ಯಾ ಅಂತ ನಾನು ಕುಲಘಾತಕನಾಗಲಿ ನನ್ನ ವಂಶ ವೃಕ್ಷ ಉತ್ತಮ ಭವಿಷ್ಯದತ್ತ ಸಾಗದೆ ಎಂತ ಕುಲ ಈನ ಮಗು ಹುಟ್ಟಿದನಲ್ಲ ಎಂದು ಸಂಕಟ ಪಡುವ ಸಮಯದಲ್ಲಿ ವೇದಾಂತ ಹೇಳುವ ಅವಶ್ಯಕತೆ ನನಗಿಲ್ಲ. ಜಗದೀಶ, ಅವಳನ್ನು ಈ ಮನೆಗೆ ತಂದುಕೊಳ್ಳುವ ತಪ್ಪು ಮಾತ್ರ ನಾನು ಮಾಡುವುದಿಲ್ಲ. ಅಪ್ಪಾಜಿ, ನನ್ನ ಹಾಗೂ ಶೀಲ ಪ್ರೀತಿಯ ವೃಕ್ಷಕ್ಕೆ ನೀರೆರೆದು ಬೆಳೆಸಿ ನಿಮ್ಮ ಹಸ್ತ ನನ್ನ ಮಸ್ತಕದ ಮೇಲೆ ಸದಾ ಇರಲಿ ಅಪ್ಪಾಜಿ. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ಜಗದೀಶ, ಅಪ್ಪಾಜಿ, ನಿಮ್ಮ ಮಗನು ಬದುಕುವುದು ನಿಮಗೆ ಇಷ್ಟವಿಲ್ಲವೇ? ನಿಮ್ಮ ಬಾಳು ಸಂತೋಷದ ಆಗರವಾಗಲಿ ಎಂದು ನೀವು ಅರಸುವುದಿಲ್ಲವೇ? ನಾನು ಶೀಲವನ್ನು ಬಿಟ್ಟು ಬದುಕುವುದು ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ಜಗದೀಶ, ನಿನ್ನನ್ನು ಒಬ್ಬನ ಮಗನಿಂದ ಒಬ್ಬಿನಿಂದ ಬೆಳೆಸಿದ್ದು ತಪ್ಪಾಯಿತು. ನನ್ನ ಮಗ ಶಿಸ್ತಿನ ಸಿಪಾಯಿ ಆಗುತ್ತೇನೆ, ನಮ್ಮ ದೇಶದ ಭವಿಷ್ಯಕ್ಕೆ ನಾಂದಿ ಆಡುತ್ತೇನಂತ ನಾನು ತಿಳಿದುಕೊಂಡಿದ್ದೆ. ಹೆಣ್ಣಿನ ವ್ಯಾಮೋಹವೆಂಬ ಸಿಡಿಮದ್ದಲ್ಲಿಟ್ಟು ನುಚ್ಚು ನೂರು ಮಾಡಿದಲು ಕುಲಘಾತಕ. ನೀವು ತಿಳಿದುಕೊಂಡಂತೆ ಶಿಸ್ತಿನ ಸಿಪಾಯಿ ಆದರೆ ಅದಕ್ಕೆ
ಅನ್ನೋದಕ್ಕೆ ಅರ್ಥವೇ ಇಲ್ಲ. ಶಿಸ್ತು ಶಿಕ್ಷಣದ ಬಾಗಿಲು. ಆ ಶಿಕ್ಷಣದಲ್ಲಿ ನಾವು ಕಲಿಯಬೇಕಾದ ಧರ್ಮ ಮನೋಧರ್ಮ. ಆ ಧರ್ಮದ ವಿರುದ್ಧ ಸಾಗುವ ಇಚ್ಛೆ ನನಗಿಲ್ಲ. ಜಗದೀಶ, ಎಲ್ಲ ತಿಳಿದವರಂತೆ ಜಿಗಿದಾಡುವಲ್ಲಿ ಯಾವ ಅರ್ಥವೂ ಇಲ್ಲ. ಮಾನವತೆಯಿಂದ ಮನೋಧರ್ಮ ಅಡಕವಾಗಿದೆ. ನೀನು ಮಾನವತೆಯನ್ನೇ ಕಲಿತಿಲ್ಲ. ನೀನು ಜಿಗಿದಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಜಗದೀಶ, ಹಾಗಾದರೆ ನಿಮ್ಮ ಅಂತಿಮ ತೀರ್ಮಾನ? ನಾನು ನಿಮ್ಮಪ್ಪ ಆಡಿದ ಮೇಲೆ ಒಂದೇ ಮಾತು, ಮಾತೇ ಮುತ್ತು ಮಾತೇ ಮೃತ್ಯು. ಅಪ್ಪಾಜಿ, ಅದು ನನ್ನ ಮನೋಧರ್ಮಕ್ಕೆ ವಿರುದ್ಧವಾಗಿದೆ. ಇಲ್ಲಿಯವರೆಗೂ ನಾನು ನಿಮಗೆ ಕೊಟ್ಟ ಗೌರವವನ್ನು ಉಳಿಸಿಕೊಳ್ಳುವ ಯೋಚನೆ ಮಾಡಿ. ಇಲ್ಲವಾದರೆ ಏನು ಮಾಡುತ್ತಿ ಜಗದೀಶ? ಪೋಷಕನೆಂಬ ಕಲೆಗಾರ ಮಕ್ಕಳೆಂಬ ಶಿಲೆಯನ್ನು ತನ್ನ ಬುದ್ಧಿ ಚಾತುರ್ಯದಿಂದ ಉತ್ತಮ ಮೂರ್ತಿಯನ್ನಾಗಿ ಮಾಡಿ ಸಮಾಜವೆಂಬ ಗುಡಿಗೆ ಸಲ್ಲಿಸಿದ ಸರದಾರನ್ನಾಗಿ ಮಾಡಿದರೆ ಆತನನ್ನು ಮಾನವ ಅಂತಾನೆ, ಇಲ್ಲ ಮಾನವ ರೂಪದ ಪಶು ಅಂತಾರೆ. ಅಪ್ಪಾಜಿ, ಪೋಷಕ ಹಾಗೂ ಜಾತೀಯ ಪರಿಸರದಲ್ಲಿ ಪೂರ್ವಭಾವಿ ಸಿದ್ಧತೆ ಹೊಂದಿದ ನಿಮ್ಮಂತ ತಂದೆ ತಾಯಿಗಳು ಜಾತ್ಯತೀತ ರಾಷ್ಟ್ರವೆಂಬ ಗುಡಿಯ ರಾಷ್ಟ್ರ ವಿರೋಧಿ ಗುಂಪಿನ ನಾಯಕರಾಗುತ್ತಾರೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ಹೊಚ್ಚುಮಾರಿ ಅಧಿಕ ಪ್ರಸಂಗಿ, ನಿಮ್ಮಂತ ಅವಿವೇಕಿ ಮಕ್ಕಳ ಬಾಳ ಭವಿಷ್ಯಕ್ಕೆ ಹಣ ಕೂಡಿಡುವ ಯಜಮಾನ ಕಳ್ಳನಿಗಿಂತಲೂ ಜಾಣನೆಂದು ತಿಳಿದುಕೊಂಡಿದ್ಯಾ? ಅಪ್ಪಾಜಿ, ಹುಷಾರ್, ಹೆಚ್ಚಿಗೆ ಮಾತನಾಡಿದ ನಾಲಿಗೆ ಸಿಳ್ಳಿ ಬಿಡುತ್ತೇನೆ. ಅಪ್ಪಾಜಿ, ಅವಳನ್ನು ಬಿಟ್ಟು ಬದುಕುವುದು ನನ್ನಿಂದ ಸಾಧ್ಯವಿಲ್ಲ. ಅಪ್ಪಾಜಿ, ಸಾಧ್ಯವಿಲ್ಲ. ಏ ಜಗದೀಶ, ಅಪ್ಪಾಜಿ, ಏ ಜಗದೀಶ, ನೀನು ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ್ಯಾ. ನಿನಗೆ ಇಷ್ಟು ಕೊಬ್ಬಿರಬೇಕಾದರೆ ನಾನು ನಿಮ್ಮಪ್ಪ ನನಗೆಷ್ಟಿರಬೇಕು? ನೀನು ನನ್ನ ಮನೆಗೆ ಶೀಲಾ ನನ್ನ ಮನೆಗೆ ಸೊಸೆಯಾಗಿ ಬಂದಳೆಂದರೆ ಅಲ್ಲಿ ನೀನು ನಿನ್ನ ಮೆಚ್ಚಿದವಳಿರಬೇಕು ಒಂದು, ಇಲ್ಲ ನನ್ನ ಎಣಬಿರಬೇಕು ಒಂದು. ಇದರ ಮೇಲೆ ನಿನ್ನ ತೀರ್ಮಾನ ನಿನ್ನ ಪಾಲಿಗೆ. ಅಪ್ಪ, ಅವಳನ್ನು ಬಿಟ್ಟಿರುವುದು ನನ್ನಿಂದ ಸಾಧ್ಯವಿಲ್ಲ. ಅಪ್ಪಾಜಿ, ಸಾಧ್ಯವಿಲ್ಲ. ನನಗೆ ಅಷ್ಟೇ ಕಡು, ನಿನ್ನನ್ನು ಕಳೆದುಕೊಂಡು ಬದುಕೋ ಇಚ್ಛೆಯೂ ನನಗಿಲ್ಲ. ವಿನಾಶ ಕಾಲವೇ ವಿಪರೀತ ಬುದ್ಧಿ, ಹೆಣ್ಣು ಮಾಯೆ, ಗಂಡು ಅವಳ ಅನುಯಾಯಿ. ಗಂಡು ಅವಳ ಅನುಯಾಯಿ. ನೀನು ನನ್ನ ಮನೆ ಆಶಾ ಜ್ಯೋತಿ ಆಗಬೇಕು, ಅಮರ ಜ್ಯೋತಿ ಆಗಬೇಕು. ನೀನು ನಿನ್ನ ಹೆಂಡತಿ ಮಕ್ಕಳು ನಗುತ್ತಾ ಇರುವ ನಿನ್ನ ಸಂಸಾರವನ್ನು ನನ್ನ ಕಣ್ತುಂಬ ನೋಡಬೇಕೆಂಬುದೇ ನನ್ನ ಆಸೆ. ಜಗದೀಶ, ತಂದೆ ತಾಯಿಗಳಿಲ್ಲ ತಬ್ಬಲಿಯಾದ ನನ್ನ ತಂಗಿಯ ಮಗಳು ಜಾನಕಿಯನ್ನು ನಿನಗೆ ತಂದುಕೊಳ್ಳುತ್ತೇನೆಂದು ಮಾತು ಕೊಟ್ಟಿದ್ದೇನೆ. ಆ ಮಾತನ್ನು ಉಳಿಸಿಕೊಡು. ಇವು ಎರಡು ನಿನ್ನ ಕೈಗಳನ್ನ ನಿನ್ನ ಕಾಲಿಗೆ ಹಿಡಿದು ಬೇಡಿಕೊಳ್ಳುತ್ತೇನೆ. ಮನೆ ಆಸೆ ನೆರವೇರಿಸುವ ಕುಲಪುತ್ರ ನೀನಾಗಬೇಕು. ಜಾನಕಿ ನಿನ್ನ ಹೆಂಡತಿಯಾಗಬೇಕು ಒಂದು, ಇಲ್ಲವೇ ನನ್ನ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು ಒಂದು. ಇದರ ಮೇಲೆ ನಿನ್ನ ಇಚ್ಛೆ. ಅಪ್ಪಾಜಿ, ತೀರ್ಮಾನ ಬದಲಾಗದು ಜಗದೀಶ. ಒಂದು ಕಡೆ ಶೀಲಾ ಎಂಬ ಎಣ್ಣೆಯ ಹೋಮ, ಇನ್ನೊಂದು ಕಡೆ ಪಿತೃವಾತ್ಸಲ್ಯ. ಈಗ ನಾನು ಏನು ಮಾಡಲಿ? ಯಾವುದನ್ನು ತ್ಯಾಗ ಮಾಡಲಿ? ಅಪ್ಪಾಜಿಯ ಮಾತಿಗೆ ಕಟ್ಟು ಬಿದ್ದು ಶೀಲವನ್ನು ಮರೆತರೆ, ಅವಳನ್ನು ಈ ಸ್ಥಿತಿಯಲ್ಲಿ ನಾನು ಕೈ ಬಿಟ್ಟರೆ, ನಾನು ಒಂದು ಹೆಣ್ಣನ್ನು ನೆಂಬಿಸಿ ದ್ರೋಹ ಬೆಸಗಿ ಪಾಪಕ್ಕೆ ಗುರಿಯಾಗುವುದಿಲ್ಲವೇ? ಹೌದು, ನಾನು ಮಾನವನಾಗದೆ ನಾನೊಬ್ಬ ಕಾಮುಕನಾಗುತ್ತೇನೆ. ಈ ಎಲ್ಲ ತೀರ್ಮಾನವನ್ನು ಅಪ್ಪಾಜಿ ನನ್ನ ಪಾಲಿಗೆ ಬಿಟ್ಟಿದ್ದಾರೆ. ಈಗ ನಾನು ಏನು ಮಾಡಲಿ? ಏನೇ ಆಗಲಿ, ಶೀಲಳೆ ನನ್ನ ಬಾಳ ಸಂಗಾತಿ. ಇದೇ ನನ್ನ ಕೊನೆಯ ನಿರ್ಧಾರ. ಮೂಢ, ಗಾಢವಾಗಿ ಯೋಚಿಸು. ನಿನಗೆ ಆಸೆಗಳು ನೂರಾರು ಇದ್ದರೂ ಚಿಂತೆ ಮಾತ್ರ ಒಂದು. ಅದೇ ಶೀಲಳ ಕೈ ಹಿಡಿಬಹುದು.
ಹಾಗೇನಾದರೂ ಮಾಡಿದರೆ ನಿನ್ನ ತಂದೆಯ ಶವ ಸಂಸ್ಕಾರಕ್ಕೆ ಸಿದ್ಧತೆ ಮಾಡು. ಸಾವಿರಾರು ಹೆಂಡತಿಯನ್ನು ತರಬಹುದು, ನಿನ್ನ ಜನ್ಮಕ್ಕೆ ಕಾರಣವಾದ ಮಾತಾಪಿತರನ್ನು ತರಲು ಸಾಧ್ಯವೇ? ಹುಚ್ಚ, ಇದುವರೆಗೂ ಜನತೆಗೆ ಹೊಂದಿಕೊಂಡು ಹೋಗು. ದೂರದ ಬೆಟ್ಟ ನೋಡಲು ಸುಂದರ, ನಿನ್ನ ತಂದೆಯ ಮಾತು ನಡೆಸು. ಪಡೆದುಕೊಂಡು ಬಂದದ್ದನ್ನು ಉಣ್ಣಬೇಕು. ಮೂಢ, ದುಡಿದದ್ದಲ್ಲ. ನೀನು ಸೀಗಳ ಬಗ್ಗೆ ಚಿಂತಿಸಬೇಡ. ಅವಳನ್ನು ಮರೆತು ಬಿಡು. ಅವಳಿಗೆ ನಿನ್ನ ಮುಖ ತೋರಿಸಬೇಡ. ಮುಂದೇನಾಗುವುದು ಕಾದು ನೋಡು. ನಿಮ್ಮಪ್ಪ ಇಚ್ಛೆ ಪಟ್ಟವಳೊಂದಿಗೆ ಮದುವೆ ಮಾಡಿಕೊ. ಅಪ್ಪಾಜಿ